ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಅದೇ ನೈಟು ನಾವು ಅಲ್ಲೇ ಉಳ್ಕೊಂಡಿದ್ವಲ್ಲ, ಸೊ ಅವತ್ತು ಬೆಳಗ್ಗೆ ಬೇಗ ಎದ್ದು ಅವತ್ತು ಬಸವನ ಜಯಂತಿ ಆಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕಮ್ಮ ಅವತ್ತು ಬೆಳಗ್ಗೆನೇ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿ ಅವರು ಕೂಡ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮಗೆ ಇರ್ರಿ ಅಂತ ಭಾಳ ಬಲವಂತ ಮಾಡಿದ್ರು. ನಾವು ಇಲ್ಲ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಡೆ. ಇದು ಹಿಂದೆ ಇಲ್ಲಿ ಸೈಕಲ್ ನಿಲ್ಸಿದಾರಲ್ಲ, ಅಲ್ಲಿ ಹಿಂದೆ ಇನ್ನೂ ಒಂದು ಮನೆ ಇದೆ ನಮ್ಮದು. ಅದರಲ್ಲಿ ಯಾರೋ ಬಾಡಿಗೆ ಇದ್ದಾರೆ. ಅವರು ಇನ್ನೂ ಅದನ್ನು ಮನೆ ಖಾಲಿ ಮಾಡಿ ಅಂತ ಹೇಳಿದ್ವಿ, ಇನ್ನೂ ಮಾಡಿಲ್ಲ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಮನೆ ಕೂಡ ತೋರಿಸ್ತೀನಿ. ಅವರೇ ಗಿಡ ಎಲ್ಲ ಹಾಕೊಂಡಿರೋರು, ನಮ್ಮ ಮನೆ ಬಾಡಿಗೆಗಿರೋರು. ಗಿಡ ಎಲ್ಲ ಚೆನ್ನಾಗೇ ಬಂದಿದೆ, ಅಂದರೆ ತುಂಬ ಚೆನ್ನಾಗಿ ಹೂವು ಎಲ್ಲ ಹಾಕಿತ್ತು. ಇನ್ನು ಹಿಂದೆ ನಾವು ಹೋಗಲಿಲ್ಲ, ಅಲ್ಲಿ ಜಾಗ ಇರಲಿಲ್ಲ, ಸೊ ಅದಕ್ಕೆ ಸುಮ್ಮನೆ ಅದೇ. ನೋಡಿ ಚಿಕ್ಕಮ್ಮ ಎಷ್ಟು ಬೇಗ ಇದ್ದು ಎಲ್ಲ ಕೆಲಸ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದರು. ನಮಗೂ ಕೂಡ ಇರ್ರಿ ಅಂತ ಪಾಪ ಭಾಳ ಬಲವಂತ ಮಾಡಿದ್ರು. ನಾವಿಲ್ಲ, ನಮ್ಮ ಮನೇಲೂ ಹೋಗಿ ಪೂಜೆ ಮಾಡ್ತೀವಿ, ನಮ್ಮ ಮನೆಯವ್ರಿಗೂ ಕೆಲಸ ಇದೆಯಲ್ಲ ಅದಕ್ಕೆ ಅಂತ ಹೇಳಿದೆ. ಇದು ನಮ್ಮ ಅಜ್ಜಿ ತಾತ ಗೊತ್ತಲ್ಲ, ಅವ್ರಿಗೂ ಎಲ್ಲ ಪಾಪ ರೆಡಿ ಮಾಡಿದರು. ಅವರೇ ನನ್ನ ಸಾಕಿ ಬೆಳೆಸಿರೋದು ಅಂತ ಹೇಳ್ಬೋದು. ಚಿಚ್ಚಿ ಕಾಫಿಗಿಟ್ಟಿತ್ತು. ಇದು ನೋಡಿ ಒಲೆ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಇದು ನೀರು ಕಾಯಿಸೋದಕ್ಕೆ ಅಂತೇಳಿ ಮುಂದೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಚೆನ್ನಾಗಿದೆ. ನಾವಿದ್ದಾಗ ಇಲ್ಲೆಲ್ಲ ಅಂದರೆ ಸಗಣಿ ಹಾಕಿ ಸಾರಿಸ್ತಾ ಇದ್ವಿ. ಇದು ಬಾಚಲ್ ಮನೆ ಬಾತ್ರೂಮ್ ಎಲ್ಲ ಏನೂ ಮಾಡಿಸೇ ಇರಲಿಲ್ಲ. ಇವಾಗ ಚಿಕ್ಕಮ್ಮ ಒಂದು 2 ಇಯರ್ಸ್ ಆಯಿತು ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರು. ಅವಾಗಿನ್ನ ತಾತ ಇತ್ತು, ತಾತಂಗೋಸ್ಕರನೇ ಮಾಡಿಸಿದ್ವಿ ಅಂತಲೇ ಹೇಳ್ಬೋದು. ಅವ್ರಿಗೆ ಬಚ್ಚಲು ಮನೆ ಬಾತ್ರೂಮ್ ಎಲ್ಲ ಇರಲಿ, ಪಾಪ ಅವರು ತುಂಬ ದೂರ ಹೋಗ್ತಿದ್ರು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಅಂತಲೇ ಅವ್ರಿಗೋಸ್ಕರ ಅಂತ ಮಾಡಿಸಿದ್ವಿ. ಆದರೆ ತಾತನೂ ಪಾಪ ಒಂದು ವರ್ಷಕ್ಕೆಲ್ಲ ಅವರು ಎಕ್ಸ್ಪೈರ್ ಆದರು. ಚಿಕ್ಕಮ್ಮ ನೋಡಿ ನಾಯಿಗೆ ಬೆಳಗ್ಗೆ ಸಾಯಂಕಾಲ ಯಾವಾಗ ಊಟ ಹಾಕುತ್ತೆ. ಏನು ಚಿಚ್ಚಿ ಕೆಲ್ಸಕ್ಕೆ ಟೈಮ್ ಆದರೂ ನೀನು ಹಿಂಗೆ ಮಾಡ್ತೀಯ ಅಂದರೆ, ಅಪ್ಪಿ ಅದು ಪಾಪ ಎಲ್ಲೂ ಹೋಗಲ್ಲ, ನಮ್ಮ ಮನೆ ಹತ್ರನೇ ಇರುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಅದು ಏನನ್ನ ಹಾಕಲಿ ಏನೂ ಬಿಡಲ್ವಂತೆ, ಎಲ್ಲ ನೀಟಾಗಿ ತಿನ್ನುತ್ತಪ್ಪಿ, ಅದಕ್ಕೆ ನಾನು ಹಾಕ್ತೀನಿ ಅದಕ್ಕೋಸ್ಕರ ಅಂತೆಲ್ಲ ಹೇಳಿದ್ರು. ನಾವು ಕಾಫಿ ಎಲ್ಲ ಕುಡ್ಕೊಂಡು ಮುಖವನ್ನು ತೊಳ್ಕೊಂಡಿದ್ದೆ ಅಷ್ಟೇ. ನಮ್ಮ ಮನೆಯವರು ಬನ್ನಿರಿ ಟೈಮ್ ಆಗುತ್ತೆ, ನನಗೂ ಡ್ಯೂಟಿಗೆ ಟೈಮ್ ಆಗುತ್ತೆ, ಬೇಗ ಹೊರಡೋಣ ಅಂತೆಲ್ಲ ಹೇಳಿದ್ರು. ಇಲ್ಲಿಂದ ಒಂದು 45 ಒಂದು 45 ನಿಮಿಷ, 1 ಗಂಟೆ ಅಂದ್ಕೊಳ್ಳಿ. ಇಲ್ಲಿಂದ ನಮ್ಮ ತುಮಕೂರಿಗೆ ಬರಬೇಕು ಅಂದರೆ ನಾವು ಚಿಕ್ಕಮ್ಮಂಗೆಲ್ಲ ಹೇಳಿ ಬರ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮಂಗೆ ಹೇಳಿದೆ. ಅವರು ಪಾಪ ರಜೆ ಇದ್ದಿದ್ರೆ ಇರ್ತಿದ್ನೇನೋ ಗೊತ್ತಿಲ್ಲ, ಇನ್ನೊಬ್ಬಳೇ ಮನೇಲಿ ಇನ್ನೇನು ಮಾಡಲಿ, ನನಗೂ ಬೇಜಾರಾಗುತ್ತೆ. ಅದಕ್ಕೆ ಚಿಕ್ಕಮ್ಮ ನೀನು ಇಲ್ಲ ಹೋಗು, ಅಂದರೆ ಚಿಕ್ಕಮ್ಮನ ನಾವು ಚಿಚ್ಚಿ ಅಂತ ಕರಿತೀವಿ, ಚಿಕ್ಕಮ್ಮ ಅನ್ನಲ್ಲ. ಸೊ ಅದಕ್ಕೆ ಚಿಚ್ಚಿಗೆ ಇನ್ನೊಂದ್ಸಲಿ ಬರ್ತೀನಿ ಬಿಡಿ ಚಿಚ್ಚಿ, ಹೊರಡ್ತೀವಿ, ಪ್ರಕಾಶಂಗೂ ಕೆಲಸ ಐತಲ್ಲ, ಅವರು ಹೋಗ್ತಾರೆ, ನಾನು ಇನ್ನೇನು ಇವತ್ತು ಬಸವನ ಜಯಂತಿ ಹೋಗಿ ಮನೇಲೆಲ್ಲ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿದೆ. ಚಿಚ್ಚಿ ಆಯ್ತಪ್ಪಿ ಹೊರಡ್ರಿ ಅಂತ ಹೇಳಿದ್ರು. ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಇರಲ್ಲ. ಸೊ ಹಾಗೆ ಬರ್ತಾ ಎಲ್ಲ ವಿಡಿಯೋಸ್ ಮಾಡ್ಕೊಂಬಂದೆ. ನನಗೆ ಆ ಊರು ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ, ಯಾಕೆಂದರೆ ನಾನು ಹುಟ್ಟಿ ಬೆಳೆದಿರೋದು, ನನಗೆ ಅಲ್ಲಿ ತುಂಬ ಮೆಮೊರೀಸ್ ಇದ್ದಾವೆ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆ ಊರು, ನಮಗೆ ಅಮ್ಮರೂರಿಂದ ಆ ಊರೇ ಇಷ್ಟ. ಸೊ ಮನೆಗೆಲ್ಲ ಬಂದ್ವಿ. ಮನೆಗೆ ಬಂದು ಬೇಗ ಮನೆಯೆಲ್ಲ ಒರೆಸಿ ಬೇಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನ್ನ ಫ್ರೆಂಡು ಫೋನ್ ಮೇಲೆ ಫೋನ್ ಮಾಡ್ತಿದ್ಲು. ಇಲ್ಲಿ ಯಾರೋ ನನಗೆ ಪರಿಚಯ ಇರೋರ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ, ನಾವು ಹೋಗೋಣ, ನೀನು ಬಾ ಪ್ಲೀಸ್ ಅಂತ ಎಲ್ಲ ಕರೆದ್ಲು. ಸರಿ, ಅವಳು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದಿದ ತಕ್ಷಣವೇ ನಾನು ಬರ್ತೀನಿ ಅಂತೆಲ್ಲ ಹೇಳಿದೆ. ಅದು ದೇವ್ರ ಪೂಜೆಗೆ ಕರಿದಲ್ಲೇ ಹೋಗ್ಬೇಕಂತೆ. ಸೊ ನನಗೂ ಇನ್ನೇನು ಅಂದರೆ ನಾನು ಒಬ್ಬಳೇ ಮನೆಯಲ್ಲಿ ಇದ್ದಿದ್ದಲ್ವ, ನನ್ನ ಮಗನೂ ಇಲ್ಲ, ಅವನು ನಮ್ಮ ನಾದಿನಿ ಮನೆಗೆ ಹೋಗಿದ್ದಾನೆ. ನನಗಿನ್ನೇನು ಪೂಜೆ ಕೆಲಸ ಎಲ್ಲ ಆಯಿತು. ಸೊ ಹೋಗ್ಬಿಟ್ಟು ಬರೋಣ, ನನಗೂ ದೇವರು ಆ ಥರ ಎಲ್ಲ ಅಂದರೆ ತುಂಬ ಇಷ್ಟ. ಸೊ ಯಾವ ದೇವಸ್ಥಾನಕ್ಕನಾಗಲಿ ಫಸ್ಟ್ ನಾನಂತೂ ಹೊರಟ್ಬಿಟ್ಟು ರೆಡಿ ಆಗಿಬಿಡ್ತೀನಿ, ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ಬೇಗನೆ 12 ಗಂಟೆ ಅಲ್ಲಿಂದ ಬಂದು 12 ಗಂಟೆ ಅಷ್ಟೊತ್ತಿಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳಿದೆ. ಅವಳು ಕೂಡ ಫೋನ್ ಮಾಡಿ ಕರೀತಿದ್ಲು, ಬೇಗ ಬಾ ಅಂತ ಹೇಳ್ಬಿಟ್ಟು. ನಾನು ಅವ್ರ ಮನೆ ಹತ್ರ ಹೋದೆ. ನಮ್ಮ ಮನೆ ಹತ್ರನೇ ಬಾ, ಅಲ್ಲಿಂದ ಅಲ್ಲಿಗೆ ಹತ್ರ ಆಗುತ್ತೆ, ಹಾಗೆ ಹೋಗೋಣ, ಸ್ವಲ್ಪ ಬಟ್ಟೆ ತೊಗೋಬೇಕು ಪಾಪುಗೆ ಅಂದ್ಲು. ನೋಡಿ ಇವಳೇ ನನ್ನ ಫ್ರೆಂಡು ಸುನೀತಾ ಅಂತ ಹೇಳ್ಬಿಟ್ಟು. ಅವಳು ಪಾಪ ನನಗೆ ಕಾಯ್ತಾ ಇದ್ಲು, ಅವಳು ಕೂಡ ರೆಡಿಯಾಗಿ ಆಲ್ರೆಡಿ ನಿಂತ್ಕೊಂಡಿದ್ಲು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಅಲ್ಲಿ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಅವ್ರ ಮನೇಲಿ ಒಂದು ಚಿಕ್ಕ ಪಾಪು ಇದೆ. ಇವರು ಸುನೀತಾ ಕ್ಲೋಸ್ ಫ್ರೆಂಡ್, ಅವ್ರ ಮನೆಯವರೆಲ್ಲ. ಅವರು ಭಾಳ ವರ್ಷದಿಂದ ಸುನೀತಾಗೆ ಅವ್ರ ಬಿಲ್ಡಿಂಗಲ್ಲೇ ಅಂತ ಇದ್ದಿದ್ದು, 3 ವರ್ಷದಿಂದ ಅವರು ಪರಿಚಯ ಇದ್ದರು. ಸೊ ಸುನೀತಾ ಅದಕ್ಕೆ ಅಂದರೆ ಚಿಕ್ಕ ಪಾಪು ಅಲ್ವಾ, ಹಂಗೆ ನೋಡ್ಕೊಬರ್ಬಾರ್ದು,
ಅದಕ್ಕೆ ಬಟ್ಟೆ ತೊಗೊಳೋಣ ಕಣೆ ಒಂದು ಜೊತೆ ಅಂತೆಲ್ಲ ಹೇಳಿದ್ಲು. ಸರಿ ಆಯಿತು ತಗೋ ಅಂತೆಲ್ಲ ಹೇಳಿದೆ. ಅಂದರೆ ನನಗೆ ಏನು ಪರಿಚಯ ಇರಲಿಲ್ಲ. ಸುನೀತಾಗೆ ಅವಳಿಗೆ ಭಾಳ ಅವರು ಕ್ಲೋಸ್ ಫ್ರೆಂಡು. ಹಂಗೆ ಅಂತ ಅದಕ್ಕೆ ಅಂತ ಹೇಳಿಬಿಟ್ಟು ಅವಳು ಒಂದು ಜೊತೆ ಬಟ್ಟೆ ತೊಗೊಂಡ್ಳು. ಅಲ್ಲಿಂದ ಅಲ್ಲಿಗೆ ತುಂಬ ಹತ್ರನೇ ಅವರು ಮನೆಯಿಂದ ಇಲ್ಲಿ ನಮ್ಮ ಮನೆಯಿಂದ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಅವ್ರ ಮನೆಗೆ ಹೋಗೋದಕ್ಕೆ ತುಂಬ ಹತ್ರ. ಅವಳು ನಡ್ಕೊಂಡು ಹೋಗೋಣ ಬಾ ಅಂತಂದರೆ ಸುಮ್ಮನಿರಮ್ಮ ಬಿಸಿಲು ನಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಆಟೋದಲ್ಲಿ ಕರ್ಕೊಂಡೋದ್ಲು. ಎಷ್ಟು ಅಂದರೆ ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ, ನಡ್ಕೊಂಡು ಹೋಗ್ಬೋದಿತ್ತು. ಅವಳು ಆಗಲ್ಲ ಸುಮ್ಮನಿರಮ್ಮ ತುಂಬ ಬಿಸಿಲಿತ್ತು ಬಿಡಿ. ಹಂಗಾಗಿ ಆಟೋದಲ್ಲಿ ಆಟೋ ಮಾಡಿಕೊಂಡೆ ಅಲ್ಲಿಂದ ಅಲ್ಲಿಗೆ 50 ರೂಪಾಯಿ ಏನೋ ಕೊಟ್ವಿ. ಇದೆ ನೋಡಿ ಅವ್ರ ಮನೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. 1 ವರ್ಷ ಆಯ್ತಂತೆ ಕಟ್ಟಿಸಿ. ತುಂಬ ಚೆನ್ನಾಗಿತ್ತು. 3 ಅಂದರೆ 3 ಫ್ಲೋರ್ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ರು. ಅವರು ಕೂಡ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ಹೋಗಿದ ತಕ್ಷಣವೇ. ನೋಡಿ ತುಂಬ ಚೆನ್ನಾಗೆಲ್ಲ ಅವರು ವರ್ಷವೂ ಇದು ಪೂಜೆ ಮಾಡಿಸ್ತಾ ಇರ್ತಾರಂತೆ. ಸೊ ವರ್ಷಕ್ಕೊಂದ್ಸಲಿ ಅವರು ಮಿಸ್ ಮಾಡಲ್ಲ ಅಂತೆಲ್ಲ ಹೇಳಿದ್ರು. ಪೂಜೆಗೆಲ್ಲ ಆಲ್ರೆಡಿ ಅವರು ಎಲ್ಲ ಪೂಜೆ ಎಲ್ಲ ಮಾಡಿ ಬಂದವ್ರಿಗೆಲ್ಲ ಪೂಜೆ ಮಾಡೋದಕ್ಕೆಲ್ಲ ಹೇಳಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗೇ ಹೋದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿದೆ. ಫಸ್ಟು ನನಗೆ ಹೇಳಿದ್ಲು ನಮ್ಮ ಫ್ರೆಂಡು, ನೀನು ಫಸ್ಟ್ ಪೂಜೆ ಮಾಡು, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮಾಡಿದೆ. ತುಂಬ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಅವ್ರ ಫ್ಯಾಮಿಲಿ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಥರ ಪೂಜೆಗೆ ಹೋಗೋದಕ್ಕೆ ಅದೃಷ್ಟ ಮಾಡಿರ್ಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದಕ್ಕೆಲ್ಲ ಅದೇ ಹೇಳಿಲ್ವಾ, ಕರೆದಲ್ಲೇ ಹೋಗ್ಬೇಕಂತೆ ಈ ಪೂಜೆಗೆ. ಸೊ ಅದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗೇ ಹೊಂದ್ಕೊಂಡ್ಬಿಟ್ರು. ಹೋಗಿ ಫಸ್ಟ್ ಟೈಮ್ಗೆ ತುಂಬ ಚೆನ್ನಾಗೂ ಮಾತಾಡ್ಸಿದ್ರು. ಅಂದರೆ ಎಲ್ಲ ಅವರು ಪಾಪ ಫ್ಯಾಮಿಲಿ ಎಲ್ಲ ಬಂದು ಫೋಟೋಗೆಲ್ಲ ನಿಂತ್ಕೊಂಡ್ರು. ಇದೇ ಅವ್ರ ಫ್ಯಾಮಿಲಿ ಎಲ್ಲ, ಅವ್ರ ಸೊಸೆ, ಅವರು ಅಮ್ಮ, ಇವರು ಆಂಟಿ ಎಲ್ಲ ಚೆನ್ನಾಗೆ ಫೋಟೋಗೆಲ್ಲ ನಾವು ಕರೆದಿದ್ದ ತಕ್ಷಣವೇ ಬಂದರು. ಸುನೀತಾ ಹಂಗೆ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ನಿಂತ್ಕೊಂಡು ಸೆಲ್ಫಿ ಎಲ್ಲ ತೊಗೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಸ್ವಲ್ಪ ವಿಡಿಯೋನೂ ಕೂಡ ನನ್ನ ಫ್ರೆಂಡ್ ಸುನೀತಾ ಮಾಡಿಕೊಂಡ್ಳು. ಆಮೇಲೆ ಎಲ್ಲರೂ ಸೇರಿ ಫೋಟೋ ಎಲ್ಲ ತೆಕ್ಕೊಂಡು ಅವ್ರ ಮನೇಲಿ ಪಾಪು ಇತ್ತು, ಚಿಕ್ಕ ಪಾಪು. ಅದನ್ನು ಮಾತಾಡ್ಸ್ಕೊಂಬರೋಕ್ಕೆ ಅಂತ ಅವಳು ಹೋದ್ಲು. ಅದು ಇನ್ನೂ ಎದ್ದಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಪ್ರಸಾದ ಇನ್ನು ನಾವು ತೊಗೊಂಡಿರಲಿಲ್ಲ, ಮರ್ತೋಗಿತ್ತು. ಆಂಟಿ ಸರಿ ತೊಗೊಳ್ರಿ ಪ್ರಸಾದ ಅಂತೇಳಿ ಪ್ರಸಾದ ನನಗೆ ಕೊಟ್ಟರು, ನಾನು ತಿಂದೆ. ಆಮೇಲೆ ಅವಳು ಹೋಗ್ಬಿಟ್ಟು ಮಲಗಿರೋ ಮಗುನೇ ಎದ್ದೋಳಿಸ್ಬಿಟ್ಲು. ಆ ಮಗುನ ಪಾಪ ಮಲಗಿತ್ತು. ಅವಳಿಗೆ ಮಕ್ಕಳಂದರೆ ತುಂಬ ಇಷ್ಟ. ಅದು ಹೋಗಿ ಎದ್ದಿದ ತಕ್ಷಣವೇ ಅದು ಅಳ್ಳೇ ಇಲ್ಲ ಪಾಪು. ಅದು ನೋಡಿ ನಗ್ತಾ ಇತ್ತು. ನಾನು ಬೇರೆ ಸ್ವಲ್ಪ ದಪ್ಪ ಇದ್ದೀನಿ, ಅವ್ರ ಅಮ್ಮನೂ ಸ್ವಲ್ಪ ದಪ್ಪ ಇದ್ದಾರೆ. ಸೊ ಅದಕ್ಕೆ ಅದು ನನ್ನೇ ನೋಡಿ ನಗ್ತಾ ಇತ್ತು. ನೋಡಿ ಎಷ್ಟು ಕ್ಯೂಟಾಗಿದೆ. ನಾನು ಸುಮ್ಮನೆ ಮಾತಾಡ್ಸಿದ್ರು ಸಾಕು ಹಂಗೆ ಅಂತ ಹೇಳ್ಬಿಟ್ಟು ಬರೋದು. ತುಂಬ ಅಳ್ಳೇ ಇಲ್ಲ, ತುಂಬ ಮುದ್ದಾಗಿತ್ತು ಪಾಪು ಅಂತೂ. ಇನ್ನೂ ಹೆಸರು ಇಟ್ಟಿಲ್ಲ ಅಂತೆಲ್ಲ ಹೇಳಿದ್ರು, ಕೇಳಿದ್ದೀವಿ, ಇನ್ನೂ ಇಟ್ಟಿಲ್ಲ ಅಂತ ಹೇಳಿದ್ರು. ಇನ್ನು ಪಾಪುಗೆ 6 ಮಂತ್ ಅಷ್ಟೇ. ಸೊ ಆಮೇಲೆ ಪಾಪುನೆಲ್ಲ ಮುದ್ದಾಡಿ ಅವರು ಫಸ್ಟ್ ಊಟ ಮಾಡಿ ಬನ್ನಿ, ಆಮೇಲೆ ಇನ್ನೊಂದು ಸ್ವಲ್ಪ ತಿರಿವ್ರಂತೆ ಅಂತ ಎಲ್ಲ ಹೇಳಿದ್ರು. ನಾವು ಕೂಡ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಅವರು ಕರ್ಕಡುಬು ಅಂದರೆ ಹೋಳ್ಗೆ ಮಾಡಬೇಕಿತ್ತಂತೆ. ಅದಕ್ಕೆ ಅವರು ಕರ್ಕಡುಬೆಲ್ಲ ಮಾಡಿ ಅನ್ನ ಸಾಂಬಾರು ಹುಳಿ ಎಲ್ಲ ಮಾಡಿದರು. ಊಟ ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿ ಮಾಡಿದರು. ಆಂಟಿ ಅವ್ರದ್ದು ಹೋಟ್ಲೇನೋ ಇದೆಯಂತೆ ತುಮಕೂರಲ್ಲಿ, 2 ಏನೋ ಇದ್ದಾವಂತೆ. ಹಂಗಾಗಿ ಅವ್ರಿಗೆ ಅಡುಗೆ ವಿಷಯಕ್ಕೇನು ಅಂದರೆ ಹೇಳಿಸ್ಕೊಳಂಗಿಲ್ಲ, ಟೇಸ್ಟಾಗೆಲ್ಲ ಮಾಡ್ತಾರೆ ಅಂತೆಲ್ಲ ಹೇಳಿದ್ಲು ನನ್ನ ಫ್ರೆಂಡು. ಅವರು ಮನೆಯಲ್ಲೇ ಮಾಡಿದ್ವಿ, ನಾವೇ ಮಾಡಿದ್ದು ಎಲ್ಲ ಅಡುಗೆ ಎಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದರು. ಅವರು ನಿಧಾನಕ್ಕೆ ಊಟ ಮಾಡಿ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಬಿಡಿ ನಿಜವಾಗ್ಲೂ. ಆಮೇಲೆ ನನ್ನ ಫ್ರೆಂಡು ಬಟ್ಟೆ ಕೊಡೋದೆಲ್ಲ ಮರ್ತ್ಬಿಟ್ಟಿಲ್ಲ, ಅಲ್ಲಿ ಇಟ್ಬಿಟ್ಟಿದ್ಲು. ತಿರ್ಗಿ ಅದನ್ನು ಕೊಟ್ಟು ಆಮೇಲೆ ಆಂಟಿ ಎಲೆ ಅಡಿಕೆ ಎಲ್ಲ ತೊಗೊಂಡು ಬಂದರು. ಎಲೆ ಅಡಿಕೆ ಹಾಕ್ಕೊಳ್ಳಿ ಕೂತ್ಕೊಂಡು ಅಂತೆಲ್ಲ ಹೇಳಿದ್ರು. ಆಮೇಲೆ ನೋಡಿ ಎಲ್ಲ ಸೇರಿ ಎಲೆ ಅಡಿಕೆ ಎಲ್ಲರೂ ಎಲ್ಲ ಹಾಕ್ಕೊಂಡ್ವಿ. ಆಮೇಲೆ ನಾವು ಹೋಗಿ ಆಗಲೇ 1 ಅವರ್ ಆಗಿತ್ತು. ಹೊರಡೋಣ ಸುನಿ ಅಂತೆಲ್ಲ ಹೇಳಿದೆ. ಅದಕ್ಕೆ ಹೊರಟಿದ್ಮೇಲೆ ಅವರು ತಾಂಬೂಲ ಎಲ್ಲ ಕೊಟ್ಟು ಅಂದರೆ ಇದು ಬ್ಲೌಸ್ ಪೀಸು ಅದೆಲ್ಲ ಕೊಟ್ಬಿಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು. ನಾವು ಬರ್ತಾಯಿದ್ರೆ ನೋಡಿ ಇರಿ ಅಂತ ಎಲ್ಲ ಹೇಳಿ ಅವ್ರ ಫ್ಯಾಮಿಲಿಯವರೆಲ್ಲ ಮಾತಾಡಿಸಿ ಎಲ್ಲ ಬಾಯ್ ಮಾಡಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆಗಲೇ ಸುನೀತಾ ಅವ್ರ ಗಂಡ ವೆಯ್ಟ್ ಮಾಡ್ತಾಯಿದ್ರು ಬಂದು, ಬನ್ನಿರಿ ಹಾಗೆ ಮನೆಗೆ ಬಿಡ್ತೀವಿ ಅಂತೇಳಿ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್.